ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಮಾಡಿ. ಇಷ್ಟು ದಿನ ವ್ಲಾಗೇ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಬರೀ ಹೆಲ್ತ್ ಬಗ್ಗೆ, ಪಾಪು ಬಗ್ಗೆ ನೋಡ್ಕೊಳ್ಳೋದೇ ಆಗ್ತಾಯಿತ್ತು. ಇನ್ನು ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಪಾಪು ಜೊತೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಇನ್ನು ಅದಾದಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಾದಮೇಲೆ ಇನ್ನು ಇವತ್ತು ಮಂಗಳವಾರ ಅಂತ ಹೇಳಿಬಿಟ್ಟು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಲ್ಲ ಅಂತ ಹೇಳಿಬಿಟ್ಟು ಸಂಜೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಸಂಜೆ ಪೂಜೆ ಆಯಿತು. ಇನ್ನು ಇವತ್ತು ಮಂಗಳವಾರ ಬೇರೆ ಅಲ್ವಾ, ಬೆಳಗ್ಗೆನೇ ಕಳಸ ಪೂಜೆ ಎಲ್ಲ ಮಾಡಿದ್ದೆ, ಕಳಸ ಹೂಡಿ. ಹಾಗಾಗಿ ಸಂಜೆನೇ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ. ಮತ್ತು ನಾನು ಫ್ರೆಶ್ ಅಪ್ ಆಗಿ ಪಾಪುಗೂ ಫ್ರೆಶ್ ಅಪ್ ಮಾಡಿ ಈ ದಿನನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನು ನಾನು ಒಂದು ಯೂಟ್ಯೂಬ್ ಮಾಡಬೇಕು ಅಂತಲೇ ಹೇಳಿಬಿಟ್ಟು ದೊಡ್ಡ ರಿಂಗ್ ಲೈಟ್ ಆಗಲಿ ಅಥವಾ ದೊಡ್ಡ ಸ್ಟ್ಯಾಂಡ್ ಆಗಲಿ ತಗೊಂಡಿಲ್ಲ. ಸುಮ್ಮನೆ ಇದೆ ಮಿನಿ ಟ್ರಿಪಾಯ್ಡ್ ಥರ ತೊಗೊಂಡಿದ್ದೀನಿ, ಸೆಲ್ಫಿ ಸ್ಟಿಕ್ಕು. ನೋಡೋಣ ನನ್ನ ಯೂಟ್ಯೂಬ್ ಜರ್ನಿ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ದೊಡ್ಡ ಇದನ್ನು ರಿಂಗ್ ಲೈಟ್ ತೊಗೊಳ್ಳೋಣ ಅಥವಾ ದೊಡ್ಡ ಸ್ಟ್ಯಾಂಡ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಈ ಥರನೇ ಇಟ್ಕೊಂಡು ಮಾಡ್ಬೋದು ಅಲ್ವಾ ಅಂತ ಹೇಳಿಬಿಟ್ಟು. ಇದು ಕುಕ್ಕಿಂಗ್ ಲಾಗು, ವಿಡಿಯೋ ಲಾಗು, ಲೈಫ್ ಸ್ಟೈಲ್ ಲಾಗು, ಹಾಗೆ ಟ್ರಾವೆಲ್ ಲಾಗು ಎಲ್ಲ ಥರನೂ ಮಾಡ್ಬೋದು ಅಲ್ವಾ. ಸೆಲ್ಫಿ ಸ್ಟಿಕ್ಕು ಇರುತ್ತಲ್ವ, 3 in 1 ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಬೆಳಿಗ್ಗೆನೇ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ. ತುಂಬ ಇತ್ತು ಬಟ್ಟೆ, ಸ್ಟಾಕ್ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದೊಂದು ಸತಿ ಪಾಪು ಇರೋದ್ರಿಂದ. ಹಾಗಾಗಿ ತೊಳೆಯೋಕ್ಕೆ ಆಗಲ್ಲ. ಡೈಲಿ ವಾಶ್ ಮಾಡೋಣ ಅಂದ್ಕೊತೀನಿ, ಆಗೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ತೊಳೆದೆ, ವಾಶ್ ಮಾಡಿ ಇಟ್ಕೊಂಡೆ. ಇನ್ನು ಒಣಗಿತ್ತು ಅಂತ ಹೇಳಿಬಿಟ್ಟು ಇವತ್ತೊಂದು ಸ್ವಲ್ಪ ಬಿಸಿಲಿತ್ತು, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಒಣಗಿದ್ವು ಬಟ್ಟೆ ಎಲ್ಲ. ಅದನ್ನು ನೀಟಾಗಿ ಮಡಚಿ ಇಡ್ತಾಯಿದ್ದೀನಿ. ನಮ್ಮ ಪಾಪುದೊಂದು ಕಡೆ, ನಂದೊಂದು ಕಡೆ, ನಮ್ಮ ಮನೆಯವ್ರದ್ದೊಂದು ಕಡೆ, ಹಾಗೆ 3 ಜನದ್ದು ಸಪ್ರೇಟಾಗಿ ನೀಟಾಗಿ ಮಡಚಿ ಇಟ್ಕೊಳ್ತಾ ಇದ್ದೀನಿ ಬಟ್ಟೆನ. ಅವ್ರವ್ರ ಕಬೋರ್ಡಿಗೆ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು. ಮಡಚಿ ಇಟ್ಕೊಂಡಿಲ್ಲ ಅಂದರೆ ನೀಟಾಗಿ ಇರೋದೇ ಇಲ್ಲ ಅಲ್ಲ ಬಟ್ಟೆ, ಆಮೇಲೆ ಉಟ್ಕಾಡೋಂಗೆ ಆಗುತ್ತೆ. ಬಟ್ಟೆನ ಮಡಚಿಟ್ಕೊಂಡ್ರೆ ನೀಟಾಗಿ ತಕ್ಕೋಬೋದು ಅಲ್ವಾ. ನಾವು ಕಬೋರ್ಡಲ್ಲಿ ಇಟ್ಟಿರ್ತೀವಲ್ಲ, ಯಾವ್ದು ಬೇಕದು. ಬಟ್ಟೆ ಮಡಚಿಟ್ಟಿಲ್ಲ ಅಂದರೆ ಹುಡ್ಕಾಡೋ ಆಗುತ್ತೆ, ಬೇಗ ಸಿಗೋದೇ ಇಲ್ಲ ನಮಗೆ ಯಾವ ಬಟ್ಟೆ ಬೇಕು, ಯಾವ ಇದು ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಮಡಚಿಟ್ಕೊಳ್ತಾ ಇದ್ದೀನಿ ಎಲ್ಲದೂ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಯಾಕೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ, ವಿಡಿಯೋ ಇಷ್ಟ ಆಗ್ತಿಲ್ಲ ಅಂತ ಅಂದರೆ ಹೇಳಿ, ಕಮೆಂಟ್ ಮಾಡಿ. ಹೀಗೆಲ್ಲ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಲಾವಣ್ಯ ಅವರೇ ಅಂತ ಹೇಳಿಬಿಟ್ಟು. ಎಂತ ಅಂದರೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ವಿಡಿಯೋ ನೋಡ್ತಾ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಮಗೇನೋ ಒಂಥರ ಹಾಕ್ತೀವಿ ಬಿಡು, ಸಬ್ಸ್ಕ್ರೈಬರು ಆಗ್ತಾಯಿದ್ದಾರೆ, ವ್ಯೂಸು ಆಗ್ತಿದೆ ಅಂತ ಹೇಳಿಬಿಟ್ಟು ಇದು ಮಾಡ್ಬೋದು ಅಲ್ವಾ. ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಇನ್ನು ಇವತ್ತು ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು, ತಿನ್ನೋಕ್ಕೇನು ಮನೇಲಿಲ್ಲ ಅಂತ ಹೇಳಿಬಿಟ್ಟು ಈ ಶೇಂಗಾ, ಕಡಲೆ ಮತ್ತು ಹುರ್ಗಡ್ಲೆ ಹಾಕಿಬಿಟ್ಟು ಒಂಥರ ತಂಬಿಟ್ಟು ಮಾಡಿಕೊಂಡೆ ಸಿಂಪಲಾಗಿ. ಇನ್ನು ಮೊದಲಿಗೆ ಶೇಂಗಾನ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದಮೇಲೆ ಅದನ್ನು ತರ್ತರಿಯಾಗಿ ಮಿಕ್ಸಿ ಮಾಡಿದೆ. ಇನ್ನು ಈ ಬೌಲ್ ತೋರಿಸ್ತಾ ಇದ್ದೀನಲ್ಲ, ಈ ಬೌಲ್ ಅರ್ಧ ಬೌಲಷ್ಟು ಶೇಂಗಾ ತಗೊಂಡಿದ್ದೆ. ಅದಕ್ಕೆ 1 ಕಪ್ ಬೆಲ್ಲ ತಗೊಂಡಿದ್ದೆ. ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೆ, ಅಂದರೆ ಚೆಚ್ಕೊಂಡಿದ್ದೆ ನೀಟಾಗಿ ಉಂಡೆ ಬೆಲ್ಲನ. ಆಮೇಲೆ ಇವಾಗ ಒಂದು ಪಾತ್ರೆಗೆ 1 ಕಪ್ ಬೆಲ್ಲನ ಅಳತೆ ತಗೊಂಡಿದ್ನಲ್ಲ, ಅದಕ್ಕೆ 1 ಕಪ್ ಬೆಲ್ಲ ಹಾಕಿಬಿಟ್ಟು ಇನ್ನೊಂದು ಕಪ್ ಅದೇ ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ, ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಹಾಗೆ ಕೆಲವರು ಬೆಲ್ಲ ಕರಗಿಸ್ತಾರೆ, ಇನ್ನು ಕೆಲವರು ಬೆಲ್ಲನ ಒಂದೆಳೆ ಪಾಕನ ಮಾಡ್ಕೊತಾರೆ. ನಾನು ಜಸ್ಟ್ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ನೀಟಾಗಿ ಕರಗಿದ್ದಾದಮೇಲೆ ಬೆಲ್ಲ ಒಂದು ಸ್ವಲ್ಪ ಲೈಟಾಗಿ ಕೂಲಾಗಕ್ಕೆ ಬಿಟ್ಟೆ, ಯಾಕಂತ ಹೇಳ್ತೀನಿ. ಇನ್ನು ಅಕ್ಕಿನೂ ಹುರಿದಿಟ್ಕೊಂಡಿದ್ದೆ. ಅಕ್ಕಿ ಅದೇ 1 ಕಪ್ ಅಕ್ಕಿನೇ ತಗೊಂಡಿದ್ದೆ. ಅದು ಹುರಿದಿರೋದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ, ಆಮೇಲೆ ನೋಡಿದ್ದೀನಿ. ಇನ್ನು ಹುರಿದಿರೋ ಅಕ್ಕಿನ ನೀಟಾಗಿ ಫೈನ್ ಪೌಡರಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಮಿಕ್ಸಿ ಮಾಡೋದಾದಮೇಲೆ
ಈಗ ತರ್ತರಿಯಾಗಿ ರುಬ್ಕೊಂಡಿರೋದು ಅದನ್ನ ಶೇಂಗಾ ಹಾಕ್ಕೊಂಡೆ ಕೆಲವರು ತರ್ತರಿಯಾಗಿ ರುಬ್ಕೊತಾರೆ. ಇನ್ನು ಕೆಲವರು ಹಾಗೆ ಅಲ್ಪ ಸ್ವಲ್ಪ ಆನ್ ಆಫ್ ಮಾಡಿ ರುಬ್ಕೊತಾರೆ. ನಾನು ಒಂದು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಹೇಳಿಬಿಟ್ಟು ಆನ್ ಆಫ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ಲೈಟಾಗಿ. ಇನ್ನು ಅದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ಹುರ್ಗಡ್ಲೆ ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಕಡಲೆ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬೆಲ್ಲ ಒಂದು ಸ್ವಲ್ಪ ಕೂಲಾದರೆ ಅಂದರೆ ಸ್ವಲ್ಪನೂ ಕೂಲಾಗಿಲ್ಲ, ಹಾಗೆ ಬಿಸಿ ಇತ್ತು. ಸಡನ್ಲಿ ಸೋಸಬಾರ್ದು ಅಂತ ಹೇಳಿಬಿಟ್ಟು ಒಂದು ಜಾಲ್ದ್ರಿಲಿ ಸೋಸ್ಕೊತಾ ಇದ್ದೀನಿ. ಏಕೆಂದರೆ ಕಲ್ಲು ಎಲ್ಲ ಕಸ ಇರುತ್ತೆ ಅಂತ ಹೇಳಿಬಿಟ್ಟು ಸೋಸ್ಕೊತಾ ಇದ್ದೀನಿ. ಇನ್ನು ಬೆಲ್ಲದ ಪಾಕನ ಇನ್ನೊಂದು ಸತಿ ಬಿಸಿ ಮಾಡಿಕೊಂಡು ಇವಾಗ ನಿಧಾನಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಸುಡ್ತಾ ಇದೆ. ಆದರೂ ಹೆಂಗೆಂಗೋ ಇಟ್ಕೊಂಡು ಸ್ವಲ್ಪನೇ ಇಟ್ಕೊಂಡು ನೀಟಾಗಿ ಹಿಂಗೆ ಕಲಿಸ್ಕೊತಾ ಇದ್ದೀನಿ. ಬೆಲ್ಲನ ಪಾಕನ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪನೇ ಉಂಡೆ ಕಟ್ಕೊತಾ ಬರ್ತಾಯಿದ್ದೀನಿ. ನಿಮಗೆ ಯಾವ ಸೈಜಿಗೆ ಉಂಡೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಳ್ಳಿ. ಇನ್ನು ನನಗಂತೂ ಇದಂತೂ ತುಂಬ ಇಷ್ಟ. ಯಾಕಂತಂದರೆ ಬಾಯಿಗೆ ಕಡಲೆ ಬೀಜ ಆಗಲಿ ಕಡಲೆ ಆಗಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ. ಮನೇಲಿ ಮಾಡಿರೋ ಸ್ನ್ಯಾಕ್ಸ್ ಅಂದರೆ ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ತೃಪ್ತಿ ಅನಿಸ್ದಂಗೂ ಆಗುತ್ತೆ ಅಲ್ವಾ ತಿನ್ನೋದನ್ನ. ಅದೇ ಹೊರ್ಗಡೆಯಿಂದ ತೊಗೊಂಡು ಬಂದರೆ ತಿಂದಂಗೆ ಆಗಲ್ಲ. ಹಾಗಾಗಿ ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನೋದೇ ಆಮೇಲೆ ಹೆಲ್ತಿಗೂ ಒಳ್ಳೆಯದು ಅಲ್ವಾ. ನೋಡಿ, ನಾನು ಈ ಸೈಜಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ.